ನಮಸ್ಕಾರ ಪ್ರೀತಿಯ ಜನರೇ, ಇದು ಆರ್ಬಿಟ್ ಹುಮ್ನಾಬಾದ್ ಮತ್ತು ಸೇವಾ ಸಂಗಮ ಸಮಾಜ ಸೇವೆ ಸಂಸ್ಥೆ ಕಲಬುರಗಿ ಈ ಎರಡು ಸಂಸ್ಥೆಗಳ ಅಧಿಕೃತ ವಾರದ ಪತ್ರಿಕೆ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾವು ಹೃದಯದಿಂದ ಕಾರ್ಯನಿರ್ವಹಿಸುತ್ತಾ ಗ್ರಾಮೀಣ ಭಾಗದ ಜನರ ಬದುಕಿನಲ್ಲಿ ನಿಜವಾದ ಬದಲಾವಣೆ ತರಲು ಶ್ರಮಿಸುತ್ತಿದ್ದೇವೆ. ಆರೋಗ್ಯ, ಶಿಕ್ಷಣ, ಮಹಿಳಾ ಸಬಲೀಕರಣ, ಯುವ ಶಕ್ತಿ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯ ನಮ್ಮ ಪ್ರಾಥಮಿಕ ಲಕ್ಷ್ಯಗಳು. ಈ ಚಾನಲ್ನಲ್ಲಿ ನೀವು ನೋಡಬಲ್ಲದ್ದು ನೈಜ ಸುದ್ದಿ, ಸಮಾಜದ ಧ್ವನಿ, ಜನರ ನಂಬಿಕೆಯ ಕಥೆಗಳು ಮತ್ತು ನಮ್ಮ ಸಂಸ್ಥೆಗಳ ಶ್ರದ್ಧಾ ಹಾಗೂ ಸೇವೆಯ ನಿಜರೂಪ. ಮೇ 5ರಂದು ಹುಮ್ನಾಬಾದ್ ತಾಲೂಕಿನ ಓದ್ಕಿ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆಯ ಮಹಿಳಾ ಸಬಲೀಕರಣ ಯೋಜನೆಯ ಅಡಿಯಲ್ಲಿ ಸಂವಿಧಾನಿಕ ಹಕ್ಕುಗಳ ಕುರಿತು ತರಬೇತಿಯನ್ನು ಆಯೋಜಿಸಲಾಯಿತು. ಈ ತರಬೇತಿಯನ್ನು ಕಾರ್ಯಕರ್ತೆ ಶ್ರೀಮತಿ ಸವಿತಾರವರು ನಡೆಸಿಕೊಟ್ಟರು. ಮೇರಿ ಮಹಾಸಂಘದ ಸದಸ್ಯರಾದ ಶ್ರೀಮತಿ ಪೂಜಾರವರು ಸಂವಿಧಾನ ನಮಗೆ ನೀಡಿರುವ ಹಕ್ಕುಗಳನ್ನು ನಾವು ಧೈರ್ಯದಿಂದ ಉಪಯೋಗಿಸಬೇಕು ಎಂದು ತಿಳಿಸಿದರು. ಪ್ರಮುಖ ಹಕ್ಕುಗಳು ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧ ಹಕ್ಕು. ಈ ಹಕ್ಕುಗಳನ್ನು ಜೀವನದ ಭಾಗವನ್ನಾಗಿ ಮಾಡಿಕೊಂಡು ಮಹಿಳೆಯರು ಶೋಷಣೆಯ ವಿರುದ್ಧ ಧ್ವನಿ ಎತ್ತಿ ನಾಯಕತ್ವ ವಹಿಸಬೇಕು, ರೈಲಿಯ ಮೂಲಕ ಹೋರಾಟಕ್ಕೂ ಸಜ್ಜಾಗಬೇಕು ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ 26 ಮಹಿಳೆಯರು ಭಾಗವಹಿಸಿದರು. ಭಾಗಿಯಾದ ಎಲ್ಲ ಮಹಿಳೆಯರಿಗೆ ಸಂವಿಧಾನದ ಪ್ರಸ್ತಾವನೆಯನ್ನು ಉಚ್ಚಾರಣೆಯನ್ನು ಕಲಿಸಲಾಯಿತು. ಮಾಲ್ಕಿ ತಾಲೂಕಿನ ಮೇಟಿ ಮೇಲ್ಕುಂದ ಗ್ರಾಮದಲ್ಲಿ ಮಾನಸಿಕ ಆರೋಗ್ಯ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮವನ್ನು ಆರ್ಬಿಟ್ ಸಂಸ್ಥೆ ಮತ್ತು ಲಿವ್ ಲವ್ ಲಾ ಫೌಂಡೇಶನ್ ನವಜೀವನ ಯೋಜನೆಯ ಸಹಯೋಗದಲ್ಲಿ ಆಯೋಜಿಸಲಾಯಿತು. ಸಂಪನ್ಮೂಲ ವ್ಯಕ್ತಿಯಾಗಿ ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತರಾದ ಶ್ರೀ ಪ್ರದೀಪ್ ಮಾನಸಿಕ ಆರೋಗ್ಯದ ಮಹತ್ವ, ಆತ್ಮಹತ್ಯೆ ತಡೆ ಮತ್ತು ಸಮರ್ಥ ನಡವಳಿಕೆಗಳ ಬಗ್ಗೆ ಗ್ರಾಮದ ಜನರಿಗೆ ಮಾಹಿತಿ ನೀಡಿದರು. ಹುಮ್ನಾಬಾದ್ ನಗರದ ಕೋಳಿವಾಡದಲ್ಲಿ ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತೆ ಶ್ರೀಮತಿ ಕವಿತಾರವರು ಬೆಳವಣಿಗೆಯಲ್ಲಿ ಕುಂಠಿತತೆ ಹೊಂದಿರುವ ಮಕ್ಕಳಿಗೆ ಭಾಷಾ ಅಭ್ಯಾಸ ಕುರಿತು ವಿಶೇಷ ತರಬೇತಿಯನ್ನು ನೀಡಿದರು. ಅ, ಅಮ್ಮ, ಅಪ್ಪ ಮುಂತಾದ ಚಿಕ್ಕ ಶಬ್ದಗಳಿಂದ ಮಾತನಾಡುವುದನ್ನು ಕಲಿಸಿದರು. ಜೊತೆಗೆ ಪೋಷಕರಿಗೆ ಮಕ್ಕಳಿಗೆ ಹೇಗೆ ಚಟುವಟಿಕೆಗಳನ್ನು ಮಾಡಿಸಬೇಕೆಂಬುದರ ಬಗ್ಗೆ ಮಾರ್ಗದರ್ಶನ ನೀಡಿದರು. ಹುಮ್ನಾಬಾದ್ ತಾಲೂಕಿನ ಅತಿವಾಳ್ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆಯ ನವಜೀವನ ಯೋಜನೆಯ ಅಡಿ ಮಾನಸಿಕ ಅಸ್ವಸ್ಥರ ಮನೆಗಳಿಗೆ ಭೇಟಿ ನೀಡಿ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕಾರ್ಯಕರ್ತ ಶ್ರೀ ಡೇವಿಡ್ ರವರು ಸಮುದಾಯದ ಮಹಿಳೆಯರಿಗೆ ಮಾನಸಿಕ ಕಾಯಿಲೆಯ ಲಕ್ಷಣಗಳು, ಚಿಕಿತ್ಸೆ ಹಾಗೂ ಪರಿಹಾರ ಮಾರ್ಗಗಳ ಬಗ್ಗೆ ಮಾಹಿತಿ ನೀಡಿದರು. ಮಾನಸಿಕ ಕಾಯಿಲೆಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ಲಭ್ಯವಿದೆ ಮತ್ತು ಮಾತ್ರೆಗಳ ಮೂಲಕ ಆದು ನಿಭಾಯಿಸಬಹುದೆಂದು ತಿಳಿಸಿದರು. ಮಹಿಳೆಯರು ಇದನ್ನು ಇತರರಿಗೆ ತಿಳಿಸುತ್ತೇವೆ ಎಂದು ಭರವಸೆ ನೀಡಿದರು. ಹುಮ್ನಾಬಾದ್ ತಾಲೂಕಿನ ಜಲಸಂಗಿ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆ ಮತ್ತು ಅಸಿಂ ಪ್ರೇಮ್ಜಿ ಫೌಂಡೇಶನ್ ಸಂಯುಕ್ತಾಶ್ರಯದಲ್ಲಿ ಮಾನಸಿಕ ಅಸ್ವಸ್ಥರ ಬಗ್ಗೆ ಜಾಗೃತಿ ಕಾರ್ಯಕ್ರಮ ನಡೆಯಿತು. ಆರ್ಬಿಟ್ ಸಂಸ್ಥೆಯ ಸಹ ನಿರ್ದೇಶಕರು ಫಾದರ್ ವಿಜಯಕುಮಾರ್ ಅವರು 115 ಉದ್ಯೋಗ ಖಾತ್ರಿ ಯೋಜನೆಯ ಅಡಿಯಲ್ಲಿ ಕಾರ್ಮಿಕರಿಗೆ ಮಾನಸಿಕ ಕಾಯಿಲೆಯ ಲಕ್ಷಣಗಳು ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಲಭ್ಯವಿರುವ ಉಚಿತ ಚಿಕಿತ್ಸೆ ಕುರಿತು ಮಾಹಿತಿ ನೀಡಿದರು. ಮೇ 6ರಂದು ಹುಮ್ನಾಬಾದ್ ತಾಲೂಕಿನ ಸಿತಾಳಗೆರೆ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆಯ ನೇತೃತ್ವದಲ್ಲಿ ಮಹಿಳಾ ಹಕ್ಕುಗಳ ಕುರಿತು ಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು. ಮಹಿಳಾ ಸಬಲೀಕರಣ ಕಾರ್ಯಕ್ರಮದ ಕಾರ್ಯಕರ್ತೆ ಶ್ರೀಮತಿ ಅಮಿತಾ ಮತ್ತು ನವಜೀವನ ಕಾರ್ಯಕ್ರಮದ ಕಾರ್ಯಕರ್ತ ಶ್ರೀ ಡೇವಿಡ್ ಅವರು ಸಂಘ, ಮಹಾಸಂಘ ಹಾಗೂ ನರೇಗಾ ಗುಂಪಿನ ಸದಸ್ಯರಿಗೆ ಮಹಿಳೆಯರ ಹಕ್ಕುಗಳ ಕುರಿತು ಸಂಕ್ಷಿಪ್ತ ಮಾಹಿತಿ ನೀಡಿದರು. ಮೇ 7ರಂದು ಬೆಂಗಳೂರಿನ ಕ್ರಾಸ್ ಸಂಸ್ಥೆಯಿಂದ ಸಮೃದ್ಧಿ ಯೋಜನೆಯ ಸಂಯೋಜಕರಾದ ಶ್ರೀ ಚಿನ್ನಪ್ಪ ಪೌಲ್ ರವರು ಬೀದರ್ ತಾಲೂಕಿನ ಚಿಟ್ಟಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆಯ ಸಂಯುಕ್ತಾಶ್ರಯದಲ್ಲಿ ನವಕೀರ್ತಿ ಮತ್ತು ಸುಗಂಧ ಸಂಘದ ಸದಸ್ಯರನ್ನು ಭೇಟಿ ಮಾಡಿ ಯೋಜನೆಯ ಮಾಹಿತಿ ನೀಡಿದರು. ಸಮೃದ್ಧಿ ಯೋಜನೆಯ ಮೂಲಕ ಬಡವರಿಗೆ ಕಿರು ಸಾಲ ದೊರಕುತ್ತಿದ್ದು ಪ್ರತಿ ತಿಂಗಳು 1,500 ರೂಪಾಯಿ ಆದಾಯ ಹೆಚ್ಚಿಸಿಕೊಳ್ಳಲು ಇದು ನೆರವಾಗುತ್ತಿದೆ ಎಂದರು. ಆರ್ಬಿಟ್ ಸಂಸ್ಥೆಯ ಮಹಿಳಾ ಸಬಲೀಕರಣ ಯೋಜನೆಯ ಸಂಯೋಜಕರು ಶ್ರೀಮತಿ ನಿರ್ಮಲಾ ಯೋಜನೆಯಿಂದ ಹಲವಾರು ಲಾಭಗಳ ಗಳಿಸುತ್ತಿದ್ದು ಆರ್ಥಿಕವಾಗಿ ಸಾಬೀತಾಗುತ್ತಿದೆ ಎಂದರು ಹಂಚಿಕೊಂಡರು. ಔರಾದ್ ತಾಲೂಕಾ ತೋರಣವಾಡಿ ಗ್ರಾಮದಲ್ಲಿ ಮಾನಸಿಕ ಅಸ್ವಸ್ಥರ ಪಾಲಕರಿಗೆ ಆರ್ಬಿಟ್ ಸಂಸ್ಥೆಯ ವತಿಯಿಂದ ವಿಶೇಷ ಸಭೆ ಆಯೋಜಿಸಲಾಯಿತು. ಕಾರ್ಯಕರ್ತೆ ಸಂಗೀತಾರವರು ಸರ್ಕಾರದ ಸೌಲಭ್ಯಗಳು ದೊರಕಲು ನಿಮ್ಮ ಸಮಸ್ಯೆಗಳ ಪಟ್ಟಿ ನೀಡಿ, ತೊಂದರೆ ಇದ್ದರೆ ಒಟ್ಟಾಗಿ ಪರಿಹಾರಕ್ಕೆ ಪ್ರಯತ್ನಿಸೋಣ ಎಂದು ಹೇಳಿದರು. ಈ ಸಭೆಯಲ್ಲಿ ಒಟ್ಟು 8 ಜನ ಪಾಲಕರು ಭಾಗವಹಿಸಿ ತಮ್ಮ ಅನುಭವಗಳು ಮತ್ತು ಸಮಸ್ಯೆಗಳನ್ನು ಹಂಚಿಕೊಂಡರು. ಮೇ 9ರಂದು ಬಸವಕಲ್ಯಾಣ ತಾಲೂಕಿನ ತಡೋಳ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತೆ ಶ್ರೀಮತಿ ಕವಿತಾರವರು 0 ಇಂದ 8 ವರ್ಷದ ಬೆಳವಣಿಗೆಯಿಂದ ಕುಂಠಿತ ಮಕ್ಕಳ ಪೋಷಕರಿಗೆ
ಅಂಗವಿಕಲರಲ್ಲಿಯೂ ವಿಶೇಷ ಸಾಮರ್ಥ್ಯವಿದ್ದು ಚಟುವಟಿಕೆಗಳ ಮೂಲಕ ಬದಲಾವಣೆ ತರಬಹುದು ಎಂದು ಸಂಕ್ಷಿಪ್ತವಾಗಿ ಮಾಹಿತಿ ನೀಡಿದರು. ವಿಕಲಚೇತನರಿಗೆ ಇರುವ ಸರ್ಕಾರಿ ಉದ್ಯೋಗ, ಗ್ರಾಮ ಪಂಚಾಯತ್ ಮಟ್ಟದ ಹುದ್ದೆಗಳು ಕುರಿತು ಮಾಹಿತಿ ನೀಡಿದರಲ್ಲದೆ ಮಕ್ಕಳಿಗೆ ಉಪಯೋಗವಾಗುವ ಸ್ಟ್ಯಾಂಡಿಂಗ್ ಫ್ರೇಮ್, ವೀಲ್ಚೇರ್, ವಾಕರ್ ಮುಂತಾದ ಉಪಕರಣಗಳ ಸಹಾಯವಿಲ್ಲದೆ ಚಟುವಟಿಕೆಗಳು ನಡೆಯಲಿವೆ ಎಂದು ತಿಳಿಸಿದರು. ಹುಮನಾಬಾದ್ ತಾಲೂಕಿನ ಹಿಲಾಲ್ಪುರ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆಯ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಕಾರ್ಯಕ್ರಮದಡಿಯಲ್ಲಿ ಕಾರ್ಯಕರ್ತೆ ಶ್ರೀಮತಿ ಮಮತಾರವರು ಪೋಷಕರಿಂದಲೇ ಬೆಳವಣಿಗೆಯಲ್ಲಿ ಕುಂಠಿತ ಮಕ್ಕಳಿಗೆ ಚಟುವಟಿಕೆಗಳನ್ನು ಮಾಡಿಸಿದರು. ಮಕ್ಕಳಿಗೆ ಓರೋಮೋಟಾರ್ ಚಟುವಟಿಕೆಗಳು, ಬಣ್ಣ ಗುರುತಿಸುವಿಕೆ, ಶಬ್ದ ಉಚ್ಚಾರಣೆ, ಸಂಖ್ಯೆಗಳ ಪರಿಚಯ, ಸಿಳ್ಳೆ ಹೊಡಿಸುವ ಆಟವಾಡುವುದು, ಬಲೂನ್ ಊದುವುದು ಮತ್ತು ಬಣ್ಣದ ವಸ್ತುಗಳನ್ನು ಜೋಡಿಸುವುದು ಚಟುವಟಿಕೆಗಳನ್ನು ನಡೆಸಲಾಯಿತು. ಬೀದರ್ ತಾಲೂಕಿನ ಹಮೀಲ್ಪುರ ಗ್ರಾಮದಲ್ಲಿ ಮೊಮ್ರಜಾ ಎಂಬ ಮಾನಸಿಕ ಅಸ್ವಸ್ಥರ ಪೋಷಕರ 5 ಜನರೊಂದಿಗೆ ಆರ್ಬಿಟ್ ಸಂಸ್ಥೆ ಕಾರ್ಯಕರ್ತರು ಸಭೆ ನಡೆಸಿದರು. ನವಜೀವನ ಲಿವ್ ಲವ್ ಲಾ ಫೌಂಡೇಶನ್ ಕಾರ್ಯಕ್ರಮದ ಕಾರ್ಯಕರ್ತೆ ಶ್ರೀ ಅರುಣ್ ರವರು UDID ಕಾರ್ಡ್, ಆರೋಗ್ಯ ವಿಮೆ, ಸರ್ಕಾರಿ ಸೌಲಭ್ಯಗಳು ಹಾಗೂ ಚಿಕಿತ್ಸೆ ಕುರಿತು ಸಂಪೂರ್ಣ ಮಾಹಿತಿ ನೀಡಿದರು. ಪೋಷಕರಿಗೆ ಮಕ್ಕಳಿಗೆ ಸರಿಯಾದ ಆರೈಕೆ ಮತ್ತು ಉದ್ಯೋಗದ ಅವಕಾಶಗಳ ಮಹತ್ವವನ್ನು ವಿವರಿಸಿದರು. ಬೀದರ್ ತಾಲೂಕಿನ ಕೊಳಾರ್ಬಿ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆ ಮತ್ತು ನವಜೀವನ ಲಿವ್ ಲವ್ ಲಾ ಫೌಂಡೇಶನ್ ಕಾರ್ಯಕ್ರಮದ ವತಿಯಿಂದ ಮಾನಸಿಕ ಅಸ್ವಸ್ಥರ ಆರೈಕೆದಾರರ ಸಭೆ ಆಯೋಜಿಸಲಾಯಿತು. ಕಾರ್ಯಕರ್ತ ಶ್ರೀ ಆನಂದ್ ರವರು ಮಾನಸಿಕ ಅಸ್ವಸ್ಥರನ್ನು ಪ್ರೀತಿಯಿಂದ ಆರೈಕೆ ಮಾಡಬೇಕು ಹಾಗೂ ಆರೈಕೆದಾರರು ತಮ್ಮ ಆರೋಗ್ಯದ ಕಾಳಜಿ ವಹಿಸಬೇಕು ಎಂದು ಸಂಕ್ಷಿಪ್ತವಾಗಿ ವಿವರಿಸಿದರು. ಈ ಸಭೆಯಲ್ಲಿ 5 ಜನ ಮಾನಸಿಕ ಅಸ್ವಸ್ಥ ಆರೈಕೆದಾರರು ಭಾಗವಹಿಸಿದರು. ಮೇ 10ರಂದು ಬೀದರ್ ಜಿಲ್ಲೆಯ ಕಮಠಾಣ್ ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆ ಮತ್ತು ನವಜೀವನ ಲಿವ್ ಲವ್ ಲಾ ಫೌಂಡೇಶನ್ ಕಾರ್ಯಕ್ರಮದ ವತಿಯಿಂದ ಜಯಮಾತೆ ಸಂಘದ 7 ಜನ ಪಾಲಕರೊಂದಿಗೆ ಸಭೆ ನಡೆಸಿದರು. ಕಾರ್ಯಕರ್ತ ಶ್ರೀ ಅರುಣ್ ರವರು UDID ಕಾರ್ಡ್, ಆರೋಗ್ಯ ವಿಮೆ, ಸರ್ಕಾರಿ ಸೌಲಭ್ಯಗಳು ಮತ್ತು ಚಿಕಿತ್ಸೆ ಬಗ್ಗೆ ಮಾಹಿತಿ ನೀಡಿ ಫಲಾನುಭವಿಗಳಿಗೆ ಸರಿಯಾದ ಆರೈಕೆ ಮತ್ತು ಉದ್ಯೋಗ ಅವಕಾಶಗಳ ಕುರಿತು ಪ್ರಚೋದನೆ ನೀಡಿದರು. ಹುಮನಾಬಾದ್ ತಾಲೂಕಿನ ದುಮುಲ್ಸೂರು ಗ್ರಾಮದಲ್ಲಿ ಆರ್ಬಿಟ್ ಸಂಸ್ಥೆಯ ಮಹಿಳಾ ಸಬಲೀಕರಣ ಯೋಜನೆಯ ಅಡಿಯಲ್ಲಿ ಕಾರ್ಯಕರ್ತೆ ಶ್ರೀಮತಿ ಸವಿತಾರವರು ಸಂಜನಾ ಮಹಾಸಂಘದ 26 ಮಹಿಳೆಯರಿಗೆ ದಾಖಲಾತಿ ನಿರ್ವಹಣೆ ಕುರಿತಾಗಿ ತರಬೇತಿ ನೀಡಿದರು. ಸಂಘದ ಹಣಕಾಸು ದಾಖಲೆಗಳನ್ನು ಕ್ರಮಬದ್ಧವಾಗಿ ಇಡುವುದು ಹೇಗೆ ಹಾಗೂ ವೈಯಕ್ತಿಕ ದಾಖಲೆಗಳಾದ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ರೇಷನ್ ಕಾರ್ಡ್ಗಳ ಮಹತ್ವದ ಕುರಿತು ಸಂಪೂರ್ಣ ಮಾಹಿತಿ ನೀಡಲಾಯಿತು. ಮುಸ್ತಾಪುರ್ ಗ್ರಾಮದ ಜಯಭವಾನಿ ಮತ್ತು ವಾಲ್ಮೀಕಿ ಸಂಘಗಳಲ್ಲಿ ಮಹಾಸಂಘ ಬಲವರ್ಧನೆ ಕುರಿತು ಮಾಹಿತಿ ನೀಡಲಾಯಿತು. ಅಧ್ಯಕ್ಷ, ಕಾರ್ಯದರ್ಶಿ ಮತ್ತು ಖಜಾಂಚಿಗಳ ಪಾತ್ರಗಳನ್ನು ಪರಿಚಯಿಸುವುದರೊಂದಿಗೆ ಅವರ ಜವಾಬ್ದಾರಿಗಳನ್ನು ವಿವರಿಸಲಾಯಿತು. ಸಂಘವನ್ನು ಸಮರ್ಥವಾಗಿ ಮುಂದುವರಿಸಲು ತೆಗೆದುಕೊಳ್ಳಬೇಕಾದ ಕ್ರಮಗಳನ್ನು ಸ್ಪಷ್ಟಪಡಿಸಲಾಯಿತು. ಮೇ 7ರಂದು ಕಲಬುರಗಿ ತಾಲೂಕಿನ ಸಾವಳಗಿ ಗ್ರಾಮದಲ್ಲಿ ಸೇವಾ ಸಂಗಮ ಸಂಸ್ಥೆ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಸಹಯೋಗದಲ್ಲಿ ಬೇಬಿ ಸ್ಕ್ರೀನಿಂಗ್ ಕಾರ್ಯಕ್ರಮ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾರ್ಯಕರ್ತೆ ಶ್ರೀಮತಿ ಲಕ್ಷ್ಮೀರವರು ಬೆಳವಣಿಗೆಯಲ್ಲಿ ಹಿನ್ನಡೆ ಹೊಂದಿರುವ 13 ಮಕ್ಕಳ ಎತ್ತರ ಮತ್ತು ತೂಕದ ಮಾಪನ ಮಾಡಿ ಮಕ್ಕಳಲ್ಲಿ ಕಂಡುಬಂದ ನ್ಯೂನತೆಗಳನ್ನು ಗುರುತಿಸಿದರು. ಶಿಶುಗಳ ಬೆಳವಣಿಗೆಯಲ್ಲಿ ಅಗತ್ಯವಿರುವ ಸಹಾಯ ಹಾಗೂ ಮುಂದಿನ ಹೆಜ್ಜೆಗಳ ಬಗ್ಗೆ ಪೋಷಕರಿಗೆ ಮಾರ್ಗದರ್ಶನವೂ ನೀಡಲಾಯಿತು. ಈ ಶಿಬಿರದ ಉದ್ದೇಶ ಮಕ್ಕಳ ಸಮಸ್ಯೆಗಳನ್ನು ಆರಂಭದಲ್ಲೇ ಪತ್ತೆ ಹಚ್ಚಿ ಸೂಕ್ತ ಆರೈಕೆ ಒದಗಿಸುವುದಾಗಿದೆ.